ಈ ಜೂನ್ 10 ಅನ್ನೋದು ನಾನು ನಿಜವಾಗ್ಲೂ ಮರೆಯದಿರೋ ದಿನ. ಯಾಕಂದ್ರೆ ನಾನು ಮಗುವಾಗಿ ಹುಡ್ದಾಗಿಂದನು ನಮ್ಮ ಫಸಲಗಂಗಮ್ಮ ದೇವಸ್ಥಾನ ಅವಾಗಿಂದ ನಾನು ದೇವ್ರ ಇಲ್ಲಿ ಬಂದು ಎಲ್ಲ ಆಡ್ಕೊಂಡು ನಮ್ಗೆ ಒಳ್ಳೆ ಸ್ಥಾನ. ನಾವು ಮುಂಚೆ ಚಿಕ್ಕ ವಯಸ್ಸಿಂದ ಇಲ್ಲಿ ಬೆಳೆದಿರೋದು. ಮತ್ತೆ ನಾನು ಕೆಲವು ಏನೇ ಮಾಡ್ಬೇಕಂದ್ರು ಒಳ್ಳೆ ಕಾರ್ಯಕ್ರಮ ದೇವ್ರನ್ನ ಬೇಡ್ಕೊಂತೀನಿ, ಸ್ವಾಮಿ ನನ್ಗೆ ಅದಾದ್ರೆ ನಾನೊಂದು ಅರ್ಕೆ ಮಾಡ್ಕೊಂತೀನಿ ಅಂತ. ಅದೇ ರೀತಿ ಹೇಳ್ಕೊಂಡ್ ಬರ್ತಾ ಇದ್ದೆ, ಮುಂಚೆನೂ ಮಾಡ್ಕೊಂಡ್ ಬರ್ತಾ ಇದ್ದೆ. ಈ ನಡುವೆ ಒಂದು 3-4 ವರ್ಷದಿಂದ ಇಲ್ಲಿ ಅರ್ಕೆ ಮಾಡಿಲ್ಲ. ಅದನ್ನ 3-4 ವರ್ಷದ ಎಲ್ಲ ಸೇರಿ ದೇವ್ರ ಮೇಲೆ ಅರ್ಕೆ ಮಾಡಿ ನಾನು ಕೆಲವು ಯಾವ್ಯಾವೋ ನಾವು ಅನ್ಕೊಂಡಿರೋವೆಲ್ಲ ಆಯ್ತು. ಅದೇ ದಿನ ನನ್ನ ಹುಟ್ಟದ ಹಬ್ಬ ಕೂಡ ಬಂದಿದ್ದಕ್ಕೆ ನಾನೇನಂದ್ರೆ ಒಂದು ಜನರಿಗೆ ಏನಾದ್ರೂ ನಾನು ನನ್ನ ಕಡೆಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿ ಅವ್ರಿಗೇನೋ ಒಂದು ನನ್ನ ಕಡೆಯಿಂದ ಸೇವೆ ಮಾಡ್ಬೇಕು ಅನ್ಸ್ತು. ಅದಕ್ಕೆ ನಾನು ಒಂದು 2000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕು ಬೈರ್ಕೂರು ಹೋಬಳಿಯಲ್ಲಿ ಮತ್ತೆ ಮುಳವಾಲ್ ತಾಲೂಕಿಂದ ಮತ್ತೆ ಶ್ರೀನಿವಾಸಪುರದಿಂದ ಕೋಲಾರದಿಂದ ಎಲ್ಲ ಇದರಲ್ಲಿ ಪಾರ್ಟಿ ಅನ್ನೋದಿಲ್ಲ, ಎಲ್ಲಾ ಪಾರ್ಟಿಯವರು ನಮ್ಮ ಲೋಕಲ್ ಅಲ್ಲಾಗ್ಲಿ ಜಿಲ್ಲೆಯಲ್ಲಾಗ್ಲಿ ತಾಲೂಕಲ್ಲಾಗ್ಲಿ ಇದು ನಾನು ವೈಯಕ್ತಿಕವಾಗಿ ಮಾಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ನನ್ಗೆ ಸಂತೋಷ ಆಗ್ತಾ ಇದೆ. ಒಂದು ನಮ್ಮ ex-MP ಮುನ್ಸಾಮಣ್ಣ ಆಗ್ಬೋದು, ಮತ್ತೆ ಬಂದು ಕಾಡೇನಹಳ್ಳಿ ನಾಗರಾಜನ್ ಆಗ್ಬೋದು, ಮತ್ತೆ ನಮ್ಮ ನಾಗೇಶ್ ಅವ್ರು ಬಂದಿದ್ರು, ಮತ್ತೆ ಬಂದು ನಮ್ಮ ಇನ್ನೊಬ್ಬ ಡೈರಿ ಅಧ್ಯಕ್ಷರು ಸಾಮೇಗೌಡ ಅವ್ರು ಬಂದಿದ್ರು, ಮತ್ತೆ ನಮ್ಮ ಬೈರ್ಕೂರ್ ಚೇರ್ಮನ್ ಆಗ್ಬೋದು, ನಂಗ್ಲಿ ಚೇರ್ಮನ್ ಆಗ್ಬೋದು, ಮುಷ್ಟೂರು ಎಲ್ರು ನಿಜವಾಗ್ಲು ನಾವ್ ಹೆಂಗಿರ್ತೀವಿ ಅಂದ್ರೆ ಒಂದು ಸ್ನೇಹ ಜೀವಿ ಆಗಿರ್ತೀವಿ. ಇದ್ರಲ್ಲಿ ರಾಜಕೀಯನೇ ಮಾಡಕ್ ಹೋಗಲ್ಲ. ಆ ತರ ನಾನೊಂದು ತಾಲೂಕು ಅಧ್ಯಕ್ಷನಾಗಿ ಬಿಜೆಪಿ ಅಧ್ಯಕ್ಷನಾಗಿ ಇಲ್ಲಿ ರಾಜಕೀಯವನ್ನು ನೋಡಿಸ್ದಿರ ಎಲ್ರು ಬಂದು ನಮ್ಗೆ ಸಹಕಾರ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಮುಖ್ಯ ಏನಂದ್ರೆ ನನ್ನ ನಂಗ್ಲಿ ಭಾಗದಲ್ಲಿ ಹುಡುಗರ ಆಗ್ಲಿ, ನಮ್ಮ ಸೀನಾ ಆಗ್ಲಿ, ವಿಜಯ್ ಆಗ್ಲಿ, ಮತ್ತೆ ಅವ್ರ ಹುಡುಗರಾಗ್ಲಿ, ಇನ್ನ ಹೆಸರುಗಳು ಎಷ್ಟೋ ಇದೆ ಹೇಳಕ್ಕೆ, ಅದು ನಿಜವಾಗ್ಲೂ ಹೇಳಕ್ ಆಗಲ್ಲ. ಎಲ್ರು ನನಗೆ ಯಾವತ್ತು ನಾನು ಹಿಂದೆ ಇರ್ತೀನಿ, ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಕುಟುಂಬ ಎಷ್ಟಿದಾರೋ ಅವ್ರ ಪರವಾಗಿ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂದಿಗೂ ನಾನು ನಿಮ್ಗೆ ಒಳ್ಳೇದನ್ನೇ ಬಯಸ್ತೀನಿ, ಒಳ್ಳೇದನ್ನೇ ನಾನು ಇದ್ ಮಾಡ್ತೀನಿ. ಒಬ್ಬ ಮನುಷ್ಯ ಊಟ ಮಾಡೋವಾಗ ಎಲ್ಲ ಒಳ್ಳೇದನ್ನ ಹೆಂಗ್ ಸೆಲೆಕ್ಷನ್ ಮಾಡ್ತೀವೋ ನಾವು ಮಾತಾಡೋ ಕೂಡ ಹಂಗೆ ಮಾಡ್ಬೇಕು. ಯಾಕಂದ್ರೆ ಒಂದು ಗಲೀಜ್ ಪದ ಬಂದ್ರೆ ನಾವು ಒಳ್ಳೇದ್ ಮಾಡ್ತೀವಿ ನೋಡ, ಅದು ಯೂಸ್ ಆಗಲ್ಲ. ನಾವು ಸ್ನೇಹಿತರ ಹತ್ರ ಮಾತಾಡ್ಕೋಬಹುದು, ಆದ್ರೆ ಒಂದ್ ವಿಷಯ ಯಾವ್ದಾದ್ರು ವ್ಯವಹಾರ ಆಗ್ಲಿ ಮತ್ತೆ ಹಿಂದ್ಗಡೆಯಿಂದ ಚೂರಿ ಕೆಲಸ ಹಾಕೋದು. ನಾವ್ ಯಾವತ್ತು ಒಬ್ಬನ್ ಕೆಟ್ಟದ್ ಬಯಸ್ತೀವೋ ಫಸ್ಟ್ ನಾವ್ ಅಲ್ಲಿ ಕೆಟ್ಟಿದೀವಿ ಅಂತ, ಕೆಟ್ಟವನ್ನ ನಾವು ಒಳ್ಳೇದನ್ನ ಬಯಸಿದ್ರೆ ನಿಜವಾಗ್ಲೂ ಒಳ್ಳೆಯವನಾಗಿದೀಯಾ ಅಂತ ನಿಜ. ಅದನ್ನ ನಾನು ಅನ್ಕೊಂಡು ನಮ್ಮಪ್ಪ ಹೇಳ್ಕೊಟ್ಟಿರೋದು ವೃತ್ತಿಯಿಂದ. ನಾನು ಎಷ್ಟೇ ಜನ ಶತ್ರುತ್ವ ಅಂದ್ರು ಅವ್ರು ಒಳ್ಳೆಯವರು ಅಂತ ನಾನು ಬಯಸ್ತೀನಿ. ನಾನಂತೂ ಕೆಟ್ಟದ್ದು ಯಾರನ್ನೂ ಬಯಸಲ್ಲ, ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸೋನು. ಹಂಗೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಫಸಲಗಂಗಮ್ಮ ಅವರ ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮ ಮಾಡಿದೆ. ಇನ್ನ ದೊಡ್ಡದು ಮಾಡೋಣ, ಇನ್ನ ದೇವ್ರು ನನ್ಗೆ ಶಕ್ತಿ ಕೊಟ್ಟು ನಾನು ಅನ್ಕೊಂಡಿರೋದಾದ್ರೆ ನಿಜವಾಗ್ಲೂ ಒಳ್ಳೆ ಸೇವೆ ಮಾಡ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ಮಾಡಿದಾರೋ, ಮತ್ತೆ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ನನ್ನ ಎಲ್ಲರೂ ನನಗೆ ಏನು ಆಶೀರ್ವಾದ ಮಾಡಿ ಸಹಕಾರ ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ಫಸಲಗಂಗಮ್ಮ ಆಶೀರ್ವಾದಕ್ಕೋಸ್ಕರ ಜೊತೆಗೆ ನಮ್ಮ ನೆಚ್ಚಿನ BJP ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸುರೇಶ್ ಅವರು BJPಯಲ್ಲಿ ಒಬ್ಬ ಕಟ್ಟಾಳಾಗಿದ್ದು, ಜೊತೆಗೆ ಭಾಳ ಒಳ್ಳೆಯ ಚಿಕ್ಕ ವಯಸ್ಸಿನಲ್ಲೇ ಭಾಳ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಜೊತೆಗೆ ಸುರೇಶ್ ರವರು ನನ್ನ ಸ್ನೇಹಿತರ ಮಗ ಕೂಡ. ಹಾಗಾಗಿ ಏನು ಅವರ ರಾಜಕೀಯ ನಡೆ ಮುಂದಿನ ದಿನಗಳಲ್ಲಿ ಮೊದಲು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಮತ್ತು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಸಂಪತ್ತನ್ನು ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮತ್ತು ಗ್ರಾಮಾಂತರ ಒಂದು ಅಧ್ಯಕ್ಷರು, BJP ಅಧ್ಯಕ್ಷರು, ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಸುರೇಶ್ ಅವರ ಒಂದು ಜನ್ಮದಿನದ
ಅಂಗವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಆತ್ಮೀಯವಾದಂಥ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ವಿ. ವಿಶೇಷವಾಗಿ ಇವತ್ತು ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಯಾಕೆಂದರೆ ಆ ಗಂಗಮ್ಮ ದೇವಿಯ ಒಂದು ದರ್ಶನ ಮಾಡಿ ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಎರಡನೇದಾಗಿ ನಮಗೆ ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನು ನಾವೆಲ್ಲರೂ ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ನಾನು ಮೊದಲಿಂದ ಕೂಡ ನಾನು ಸುರೇಶ್ ಅವ್ರನ್ನ ನೋಡ್ತಾ ಇದ್ದೀನಿ. ಏನು ಇವತ್ತು ಒಂದು NDA ಸರ್ಕಾರ ಇರೋದ್ರಿಂದ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಪಕ್ಷದ ಕಟ್ಟಾಳಾಗಿ ಅವ್ರು ಎಲ್ಲಿರ್ತಾರೋ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿ ಎಲ್ಲಿ ಯಾವ ಪಕ್ಷದಲ್ಲಿರ್ತಾರೋ ಆ ಪಕ್ಷಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಒಬ್ಬ ಕಟ್ಟಾಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಒಂದು ಸಮಯ ಪ್ರಜ್ಞೆ ಮತ್ತು ಪಕ್ಷ ನಿಷ್ಠೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಭಾಳ ಎತ್ತರಕ್ಕೆ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ನಾಗರಾಜಣ್ಣವ್ರು ಹೇಳಿದಾಗೆ ಅವರ ಒಂದು ರಾಜಕೀಯ ಭವಿಷ್ಯ ಭಾಳಷ್ಟು ಪ್ರಜ್ವಲವಾಗಿರಲಿ. ಇನ್ನೂ ಯುವಕರು ಅವರು ಇನ್ನೂ ಬಹಳಷ್ಟು ರಾಜಕೀಯ ಮಾಡೋದಿದೆ. ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಂದು ಸುಖಮಯವಾಗಿರಲಿ, ಒಂದು ಭಾಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರ ತಂದೆಯವರು ನನಗೆ ತುಂಬ ಆತ್ಮೀಯರು. ನನ್ನ ಮನೆ ತಾನೇ ಗೊತ್ತಾದ ಇಂಥ ಯಾರ ಮಗ ಅಂತ ಗೊತ್ತಾದ ಮೇಲೆ ಅವ್ರ ತಂದೆ ನನಗೆ ತುಂಬ ಆತ್ಮೀಯರು. ಸೊ ಇವತ್ತು ಸುರೇಶ್ ಅವರು ಏನು ಇವತ್ತು ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಜನ್ಮದಿನಗಳ ಆಚರಣೆ ಮಾಡಿಕೊಂಡು ಅವರಿಗೆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೀಡಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ, ಆ ಗಂಗಮ್ಮ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸುರೇಶ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೋರ್ತಾ, ಏನು ನಮ್ಮ ನಾಗಣ್ಣವರು ಅಧ್ಯಕ್ಷರು, ಈಗ ನಮ್ಮ ಸುರೇಶನು ಅಧ್ಯಕ್ಷರು, ಒಂದೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷ್ಯ ಐಶ್ವರ್ಯ ಅಂತಸ್ತು ಅಧಿಕಾರ ಎಲ್ಲನೂ ಕೊಟ್ಟು ದೇವರು ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಯಾಕಂದರೆ ನಮ್ಮ ಸುರೇಶು ಯಾವತ್ತು ಇದ್ರೂ ನಗ್ನಗ್ತಾನೆ ಇರ್ತಾನೆ. ಬಹುಶಃ ನಾನು ಸುಮಾರು ಯಾವತ್ತು ಎಲ್ಲರ ಹತ್ರ ನನಗೆ ಅದೇ ರೀತಿ ಇರ್ತಾನೆ. ಅವರು ಅದೇ ರೀತಿ ನಗ್ನಗ್ತಾನೆ ಇರಲಿ, ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆ ದೇವಿಯ ಒಂದು ಅವ್ರಿಗೆ ಆಶೀರ್ವಾದ ಸದಾ ಇರಲಿ. ಅವರು ಒಳ್ಳೆಯ ಹುಡುಗ, ಯಾಕಂದರೆ ಯುವಕರಾಗಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಹುಡುಗ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ತೊಂಡಳ್ಳಿ ಗ್ರಾಮದಲ್ಲಿ ಫಸಲಗಂಗಮ್ಮ ಆ ದೇವಿಯ ಆಶೀರ್ವಾದದಿಂದ ನಮ್ಮ ಗ್ರಾಮಾಂತರ BJP ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು BJP ಸುರೇಶ್ ಅವರು, ನನ್ನ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡಿರೋದು BJP ಸೂರಿ ಅಂತಕ್ಕೆ ಸೇವ್ ಮಾಡ್ಕೊಂಡಿದ್ದೀನಿ. ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಏನು ನಮ್ಮ ನಾಯಕರು ಇಷ್ಟೊತ್ತು ಹೇಳಿದ್ರು, ಅವರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯತ್ತು ಇದೆ, ಅವರು ಉಜ್ವಲವಾಗಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಫಸಲಗಂಗಮ್ಮನ ಕೂಡ ಆಶೀರ್ವಾದ BJP ಸುರೇಶನ ಮೇಲೆ ಮತ್ತು ಈ ಸುತ್ತಮುತ್ತಲಿನ ಇಲ್ಲಿ ಬಂದಿರೋ ಎಲ್ಲ ನಾಗರಿಕರ ಮೇಲೆ ಕೂಡ ಇರಲಿ ಅಂತ ಹೇಳಿ, ನನಗೆ ಈ ಅವಕಾಶಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ದಿವಸ ಅಂದ್ಕೊಳ್ತೀನಿ ನಾನು. ಸುರೇಶ್ ಅವ್ರಿಗೆ 40ನೇ ವರ್ಷದ ಬರ್ಡೇ. ಅವರು ಅರ್ಧ ವಯಸ್ಸು ರಾಜಕೀಯದಲ್ಲೇ ಕಳೆದಿದ್ದಾರೆ ಈ ಚಿಕ್ಕ ವಯಸ್ಸಿಗೆ. ನಮ್ಮ DK ಶಿವಕುಮಾರ್ ಎಂಟ್ರ್ ಆದ್ರಲ್ಲ ಹಂಗೆ. ಅಂದರೆ BJPಲಿ ಸುಮಾರು ಜನ ಇದು ಯಂಗ್ಸ್ಟರ್ಸ್ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷ ಅಂತೀನೇನು ನಮ್ಮ ಕ್ಷೇತ್ರ ಗ್ರಾಮಾಂತರ ಅಧ್ಯಕ್ಷರು. ಅವರು ನಾನು ML ಆದಾಗ್ಲಿಂದನೂ ಪಕ್ಷ ಪಾರ್ಟಿ ಏನು ನೋಡ್ತಾ ಇರಲಿಲ್ಲ. ನಾನಂದರೆ ಭಾಳ ಇಷ್ಟ. ಮನೆ ಕರ್ಕೊಂಡು ಹೋಗಿದ್ದಾರೆ, ಊಟ ಹಾಕಿದ್ದಾರೆ, ನನ್ನ ಬಂದು ಏನಾದರೂ ಕೆಲಸ ಕಾರ್ಯದ ಹತ್ರ ಕೇಳಿದ್ದಾರೆ, ಮಾಡಿದ್ದಾರೆ. ಆ ಥರ ಯಾವುದೂ ಭೇದ ಇಲ್ಲ. ನಿಷ್ಕಳಂಕವಾದ ಮನಸ್ಸು ಅವ್ರದ್ದು, ಸುರೇಶ್ ಅವ್ರದ್ದು ಭವಿಷ್ಯ ಇನ್ನೂ ಚೆನ್ನಾಗಿದೆ, ಭಾಳ ಉಜ್ವಲವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಜನಾನುರಾಗಿ, ಸ್ನೇಹಜೀವಿ, ಎಲ್ಲರ ಜೊತೆಯಲ್ಲಿ ಸೇರ್ತಾರೆ. ದೊಡ್ಡಸ್ತಿಕೆ ಏನೂ ಇಲ್ಲ ಪಾಪ. ಇನ್ನು ಅದೇನು ಅರ್ಥ ಆಗಿಲ್ಲ, ಮೈಸೂರು ಅಂತ ಹಾಕಿದ್ರು, ಇದು ಯಾಕೆ ಮನೆ ಹೆಸರು ಮೈಸೂರು ಅಂತ. ಅದು ನನ್ನ ಮಗ ಕೇಳ್ತಾ ಇದ್ದ, ನನ್ನ ಮಗನೂ ಕೇಳ್ತಾ ಇದ್ದ, ಏನಪ್ಪಾಜಿ ಇದು ಅಂತ. ಸೊ ಈಗ ಅರ್ಥ ಆಯಿತು, ತಾದ್ನೂರೂರು ಮೈಸೂರು ಅಲ್ವಾ. ಆಯಿತು. ಇವತ್ತು ನೋಡಿ ದೇವರು ನಿಮ್ಗೆ ಅನುಕೂಲ ಮಾಡಿದ್ದಾನೆ, ಮಳೆ ಇಲ್ಲ, ಬಿಡು ಕೊಟ್ಟಿದ್ದಾನೆ, ಈ ಕಾರ್ಯಕ್ರಮ ಚೆನ್ನಾಗಿ ಅದ್ದೂರಿಗೆ ಆಗ್ತಾಯಿದೆ. ದಾರಿಯಲ್ಲಿ ಎಲ್ಲ ಲೀಡರ್ ಸಿಕ್ಕಿದ್ರು, ಅಡ್ಡ ಬಂದರು, ಮಾತಾಡ್ಸ್ಕೊಂಬಂದೆ. ಸೊ ಸಾವಿರಾರು ಜನನ ಕರೆದು ಇವತ್ತು ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡಿ ಹಬ್ಬನ ಆಚರಿಸ್ಕೊತಾ ಇದ್ದೀರಾ.
ಹುಟ್ಟಿದಬ್ಬನ ಇದಿರಬೇಕು. ಇದು ಸುರೇಶ್ ಫಸ್ಟ್ ಹುಟ್ಟಿದಬ್ಬಕ್ಕೆ ನಾನು ಬಂದಿರೋದು. ಮೊದಲು ಯಾವ ಥರ ಮಾಡ್ತಾಯಿರೋದು ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಶುಭ ಹಾರೈಸ್ತೀನಿ. ಮುಂದೆ ಅವರು ಭವಿಷ್ಯದಲ್ಲಿ ಅವರೊಬ್ಬ ದೊಡ್ಡ ಹುದ್ದೆಗೆ ಹೋಗಲಿ, ರಾಜಕೀಯವಾಗಿ ಬೆಳೀಲಿ, ನಮ್ಮ ಸಹಕಾರ ಸದಾ ಇದೆ ಅಂತ ಹೇಳ್ತಾ, ಸೊ ಎಲ್ಲ ನಮ್ಮ ಇದೇನು ಕ್ಷೇತ್ರ ಮುಳುಬಾಗಿಲು ಕ್ಷೇತ್ರದ ಎಲ್ಲ ಮಹಾಜನತೆಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವ್ರ ಮೇಲೆ ಇತ್ತಿರೋ ಪ್ರೀತಿ ವಿಶ್ವಾಸಕ್ಕೆ ಇಷ್ಟು ಜನ ಬಂದು, ಸಾವಿರಾರು ಜನ ಬಂದು ಇವತ್ತು ಅವ್ರಿಗೆ ಅಭಿನಂದಿಸ್ತಾ ಇದ್ದೀರಾ. ಇದಕ್ಕೆ ಮುಂದುವರಿಲಿ, ಅವ್ರ ರಾಜಕೀಯದ ಭವಿಷ್ಯ ಉಜ್ವಲವಾಗಿರಲಿ, ನಮ್ಮ ಸಹಕಾರ ಸಹಾಯ ಇರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಅದೇ ರೀತಿ ಮೈಸೂರು ಸುರೇಶ್ BJP ಅಧ್ಯಕ್ಷರು, ಮುಳಬಾಗಿಲು ತಾಲೂಕು, ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ. ಮೊದಲನೇದಾಗಿ ಮೈಸೂರು ಸುರೇಶ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಪ್ರೀತಿಯನ್ನು ಗೆಲ್ಲೋದು ತುಂಬ ಕಷ್ಟ. ಅರ್ಥ ಆಯ್ತಾ? ಒಬ್ಬ ಮನುಷ್ಯನ ಗೆಲ್ಕೋಬೇಕು ಅಂದರೆ ಒಂದು ನಿಮಿಷದಲ್ಲಿ ನಾವು ಕಳ್ಕೊತೀವಿ. ಆದರೆ ಒಬ್ಬ ಮನುಷ್ಯನ ಪ್ರೀತಿ ಗೆಲ್ಲಬೇಕು ಅಂದರೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸುರೇಶ್ ಅಣ್ಣನವರು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇಷ್ಟೊಂದು ಅಭಿಮಾನಿಗಳನ್ನು ಇವರು ಅಭಿಮಾನದಲ್ಲಿ ಅವರು ಇದ್ದಾರೆ ಅಂದರೆ ತುಂಬ ಆಶ್ಚರ್ಯ ವಿಚಾರ. ಇವತ್ತು ನಿಜವಾಗ್ಲೂ ಕೂಡ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಸುರೇಶ್ ಅಣ್ಣನವರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ನೂರಾರು ಹುಟ್ಟುಹಬ್ಬಗಳನ್ನು ಮಾಡ್ಕೋಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ. ಅದೇ ರೀತಿ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ನಮ್ಮ ಸುರೇಶ್ ಅಣ್ಣಗಿರಲಿ ಅಂತ ಈ ಸಂದರ್ಭ ಹೇಳ್ತಾ, ಈ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರಿಂದ ಹಾಗೆ ಸದಸ್ಯರಿಂದ ಎಲ್ಲ ಪಂಚಾಯಿತಿ, ಹೋಬಳಿ, ನಗರ ಎಲ್ಲ ಒಂದು ಸದಸ್ಯರ ಪರವಾಗಿ ನಾನು ಸುರೇಶನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತೀನಿ. ಅದೇ ರೀತಿ ವಿಶೇಷವಾಗಿ ನಮ್ಮ ನಂಗ್ಲಿ ಫಹಾದ್ ಅವರು ಮತ್ತು ಎಲ್ಲ ತಂಡದವರು ಕೂಡ ಸುರೇಶನ ಹುಟ್ಟುಹಬ್ಬಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನಿನ್ನೆಯಿಂದ ಕೂಡ ಈ ಒಂದು ಬಂದು ಇಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಸಂದರ್ಭ ಹೇಳ್ತಾ, ಹುಟ್ಟು ಉಚಿತ, ಸಾವು ಖಚಿತ. ಇಲ್ಲಿ ಯಾರೂ ಕೂಡ ಶಾಶ್ವತರಲ್ಲ. ನಾವು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ಸಂತೋಷದಿಂದ ಮತ್ತೊಬ್ಬರು ಸಹಕಾರ ಕೊಡ್ತಾ ನಾವು ಈ ಜೀವನವನ್ನು ಸಾಗಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸುರೇಶ್ ನಾವು ಎರಡನೇ ಮಾತೇ ಇಲ್ಲ. ಅವ್ರ ಕೈಲಾದಷ್ಟು ಮಟ್ಟಿಗೆ ಎಷ್ಟೇ ರಾತ್ರಿ ಆಗಲಿ ಹಗಲಾಗಲಿ ಯಾವುದೇ ನಿಟ್ಟಿನಲ್ಲಿ ಅವ್ರಿಗೆ ಫೋನ್ ಕರೆ ಬಂದಿದ ತಕ್ಷಣ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ಆಸ್ತಿ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ, ಮನುಷ್ಯನಿಗೆ ನಂಬಿಕೆ ಬೇಕು. ಈ ಸಂದರ್ಭದಲ್ಲಿ ಈ ಒಂದು ಇದರಲ್ಲಿ ಆ ಒಂದು ನಂಬಿಕೆ ನಮ್ಮ ಸುರೇಶನ ಗಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳುತ್ತೇನೆ, ಇಂತಹ ಒಂದು ಹುಟ್ಟುಹಬ್ಬಗಳು ಮುಂದಿನ ದಿನಗಳಲ್ಲಿ ನೂರಾರು ಮಾಡ್ಕೊಳ್ಳಿ. ಎಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಂದು ಸರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಮತ್ತು ವಿಶೇಷವಾಗಿ ಸುರೇಶಣ್ಣ ಅವ್ರಿಗೆ ಮತ್ತು ಅವ್ರ ಕುಟುಂಬಸ್ಥವ್ರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಕೃಪೆ ಇರಲಿ. ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಸುರೇಶಣ್ಣ ಅವರು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಂತ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರು MSR ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸುರೇಶ್ ಅಣ್ಣನವರು ಸತತವಾಗಿ ಅವರು ಕೈಲಾದಷ್ಟು ಸಹಾಯ ಮಾಡಿಕೊಂಡು ಸಮಾಜ ಸೇವಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಪಕ್ಷ ಯಾವ್ದನ್ನ ಇರ್ಬೋದು, ಎಲ್ಲರೂ ಸಹ ಎಲ್ಲ ಜಾತಿ ವರ್ಗದವರೆಗೂ ಒಳ್ಳೆಯ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜನ ಇರ್ತಾರೆ, ಇದೇನೋ ನಾವು ಬೆಳೆಬಿಡಬೇಕು ಒಂದೇ ಸರಿ ಅಂತ ಬೇರೆ ಪಕ್ಷದವರು ಇರ್ಬೋದು, ಇದೇ ಪಕ್ಷದಲ್ಲಿ ಎಲ್ಲರೂ ಒಂದು ಬೇರೆ ಊರಿಗೆ ಟೀಕೆ ಮಾಡೋದು. ನಮ್ಮ ಸುರೇಶ್ ಅಣ್ಣ ಅವರು ಹಂಗೆ ಮಾರಲ್ಲ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆಯ ಗುಣ ಇರೋದು ಸುರೇಶ್ ಅಣ್ಣ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ